ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಮೈಸೂರಿನಲ್ಲಿ ನಡೆಯುವ ಒಂದು ದಿನದ ಧ್ಯಾನ ಕಾರ್ಯಾಗಾರ. ಪಿಎಸ್ಎಸ್ಎಂ ಮತ್ತು ವಿಶ್ವಾಮಿತ್ರ ಲೈಫ್ ಫೌಂಡೇಶನ್ ಇದರ ನೇತೃತ್ವದಲ್ಲಿ ಆಯೋಜಿಸಲಾದ ನಾದ ಧ್ಯಾನ ಯಜ್ಞ. ಅಂತಾರಾಷ್ಟ್ರೀಯ ಯೋಗ ದಿನದ ನಿಮಿತ್ತ ವಿಶೇಷವಾಗಿ ನಡೆದ ಧ್ಯಾನ ಕಾರ್ಯಕ್ರಮ. ಪಿಎಂಸಿ ಕನ್ನಡ ಚಾನೆಲ್ ವತಿಯಿಂದ ನಡೆಯುವ ಏಕತಾ ಸಮಾವೇಶ. ಮಹಾ ಮೈತ್ರಿಯ ಪತ್ರಿಜಿ ಪಿರಮಿಡ್ ಆದಿವಾಲ ಹಿರಿಯೂರಿನಲ್ಲಿ ನಡೆಯಲಿರುವ ಅನ್ನದಾನ ಪ್ರಸಾದ ನಿಲಯದ ಉದ್ಘಾಟನೆ. ಅಮ್ಮ ಶಕ್ತಿ ವರ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ ಅವೇಕನಿಂಗ್ ಯೂತ್ ಕಾರ್ಯಕ್ರಮ. ದಾವಣಗೆರೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆದ ಧ್ಯಾನ ಪರಿಚಯ. ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಗ್ರಾಮದಲ್ಲಿ ನಡೆದ ಅಖಂಡ ಧ್ಯಾನ. ಬೆಂಗಳೂರು ಗ್ರಾಮಾಂತರ ವಿಜಯಪುರದಲ್ಲಿ ನಡೆದ ಧ್ಯಾನ. ಈಗ ವಿವರಗಳ ಕಡೆಗೆ. ಮೈಸೂರಿನಲ್ಲಿ ಒಂದು ದಿನದ ಧ್ಯಾನ ಕಾರ್ಯಾಗಾರ ನಡೆಯಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮತ್ತು ಪಿತಾಮಹ ಪತ್ರಿಜಿಯವರ ಪ್ರೇರಣೆಯಿಂದ ಜೂನ್ 29 ಭಾನುವಾರದಂದು ಮೈಸೂರಿನ ಚಾಮುಂಡಿಪುರಂನಲ್ಲಿ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರು ಮತ್ತು ಹೊಸಪೇಟೆ ಪಿರಮಿಡ್ ಮಾಸ್ಟರ್ ಶ್ರೀ ಟಿ ಹರಿಶಂಕರ್ ಅವರ ಮಾರ್ಗದರ್ಶನದಲ್ಲಿ ಆಚರಣೆಯಲ್ಲಿ ಆಧ್ಯಾತ್ಮಿಕತೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಂಘ ಸಂಗತಿ ಸಾಂಗತ್ಯ ಎಂಬ ವಿಷಯದ ಸಂಪೂರ್ಣ ಮಾಹಿತಿಯನ್ನು ಈ ಧ್ಯಾನ ಕಾರ್ಯಾಗಾರದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ. ಕಾರ್ಯಕ್ರಮವು ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ ನಡೆಯಲಿದ್ದು ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಧ್ಯಾನ ಕಾರ್ಯಾಗಾರದಲ್ಲಿ ಭಾಗವಹಿಸುವವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಈಗ ನಿಮ್ಮ ಮುಂದೆ ಇದೇ ತಿಂಗಳು 3ನೇ ಕಾರ್ಯಾಗಾರ ಮೈಸೂರಿನಲ್ಲಿ 29 ಜೂನ್ ಚಾಮುಂಡಿ ಬೆಟ್ಟದ ಫುಟ್ ಹಿಲ್ಸ್ ಸುತ್ತೂರು ಮಠ ಅಲ್ಲಿ ಸೇಮ್ ಶೀರ್ಷಿಕೆ ಆಚರಣೆಯಲ್ಲಿ ಆಧ್ಯಾತ್ಮಿಕತೆ ಸಂಘ ಸಂಗತಿ ಸಾಂಗತ್ಯ. ಧ್ಯಾನದಿಂದ ನಾವು ಏನು ಯಾವುದರ ಸಂಘದಲ್ಲಿ ಇರ್ತೀವಿ ಅದರಿಂದ ಯಾವುದರ ಸಂಗತಿ ಸಿಗ್ತದೆ, ಅದರಿಂದ ಯಾವ ಸಂಗತ್ಯ ಪ್ರಾಪ್ತಿ ಆಗ್ತದೆ, ಸಾಂಗತ್ಯ ಪ್ರಾಪ್ತಿ ಆಗ್ತದೆ. ಇದರ ಒಂದು ಅನುಭವಕ್ಕೆ ಎಲ್ರಿಗೂ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಮೈಸೂರಿಗೆ ಬನ್ನಿ, ಆನಂದಿಸಿ, ಶೋಧನೆ ಮಾಡ್ರಿ, ಸಾಧನೆಯ ಮಾಡ್ರಿ ಅಂತ ಕೇಳ್ಕೊಂತ ಇದ್ದೀನಿ. ಪಿಎಸ್ಎಸ್ಎಂ ಮತ್ತು ವಿಶ್ವಾಮಿತ್ರ ಲೈಫ್ ಫೌಂಡೇಶನ್ ಇದರ ನೇತೃತ್ವದಲ್ಲಿ ನಾದ ಧ್ಯಾನ ಯಜ್ಞವನ್ನು ಆಯೋಜಿಸಲಾಗಿದೆ. ಒಂದೇ ದಿನದಲ್ಲಿ 108 ರ್ಯಾಲಿಗಳನ್ನು ವಿಶ್ವಾಮಿತ್ರ ಲೈಫ್ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಯಶಸ್ವಿಯನ್ನು ಜುಲೈ 6ರಂದು ಬೆಂಗಳೂರಿನ ಯಲಹಂಕದ ನ್ಯೂ ಟೌನ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪಿಎಸ್ಎಸ್ಎಂ ಮತ್ತು ವಿಶ್ವಾಮಿತ್ರ ಲೈಫ್ ಫೌಂಡೇಶನ್ ಇವರ ನೇತೃತ್ವದಲ್ಲಿ ಸತತ 3 ಗಂಟೆಗಳ ಸಂಗೀತನಾದ ಧ್ಯಾನ, ಗೌರವ ಸಮರ್ಪಣೆ ಮತ್ತು ಅತಿಥಿಗಳ ಸಂದೇಶ ಇರುತ್ತದೆ. ಒಟ್ಟಾರೆಯಾಗಿ ಈ 108 ರ್ಯಾಲಿಗಳ ಅದ್ಭುತ ಕಾರ್ಯಕ್ರಮದ ಯಶಸ್ಸನ್ನು ಜುಲೈ 6ರಂದು ಸಂಭ್ರಮಿಸಲಾಗುತ್ತಿದೆ. ಇಂತಹ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ ಸುರೇಂದ್ರ ಕುಮಾರ್ ಅವರು ಮನವಿ ಮಾಡಿದ್ದಾರೆ. ಹಾಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪಿಎಂಸಿ ಕನ್ನಡ ಚಾನೆಲ್ನಲ್ಲಿ ವೀಕ್ಷಿಸಬಹುದು. ಅನ್ನದಾನಕ್ಕಾಗಿ ದೇಣಿಗೆ ನೀಡುವವರು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಎಲ್ಲೆಡೆ ಆನಾಪಾನಸತಿ ಧ್ಯಾನ ಕಾರ್ಯಕ್ರಮ ನಡೆಯಿತು. ಅಂತಾರಾಷ್ಟ್ರೀಯ ಯೋಗ ದಿನದ ನಿಮಿತ್ತ ಬೆಳಗಾವಿ, ಬೀದರ್, ಕೊಪ್ಪಳ, ಚಿತ್ರದುರ್ಗ, ಮೈಸೂರು, ಚಳ್ಳಕೆರೆ ಮತ್ತು ಬೆಂಗಳೂರು ಸೇರಿದಂತೆ ಹಲವಾರು ಶಾಲಾ ವಿದ್ಯಾರ್ಥಿಗಳಿಗೆ ನ್ಯಾಯಾಂಗ ಇಲಾಖೆ, ಕಾರಾಗೃಹ ಸೇರಿದಂತೆ ಇನ್ನು ಹಲವಾರು ಕಡೆ ಸಾರ್ವಜನಿಕರಿಗೆ ಯೋಗ ದಿನದ ಅಂಗವಾಗಿ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮಾಡಿಕೊಡಲಾಯಿತು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೆಪಿಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯೋಗ ದಿನದ ವಿಶೇಷತೆ ಹಾಗೂ ವಿದ್ಯಾರ್ಥಿ ಜೀವನದಲ್ಲಿ ಧ್ಯಾನದ ಮಹತ್ವವನ್ನು ವಿಶಾಲಾಕ್ಷಿ ಅಥಣಿಯವರು ಪರಿಚಯಿಸಿದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿನ ಕಾನೂನು ಸೇವಾ ಸಮಿತಿ, ನ್ಯಾಯಾಂಗ ಇಲಾಖೆ ಹಾಗೂ
ವಕೀಲರ ಸಂಘದ ವತಿಯಿಂದ ನ್ಯಾಯಾಧೀಶರಿಗೆ ಹಾಗೂ ವಕೀಲರಿಗೆ ಧ್ಯಾನ ಕಾರ್ಯಕ್ರಮವನ್ನು ಮತ್ತು ಕೊಪ್ಪಳದ ಕಾರಾಗೃಹದಲ್ಲಿ ಸುಮಾರು 130 ಬಂದಿಗಳೊಂದಿಗೆ ಹಾಗೂ ಜೈಲಿನ ಸಿಬ್ಬಂದಿಯವರಿಗೆ ಆನಾಪಾನಸತಿ ಧ್ಯಾನ ಮತ್ತು ಸತ್ಸಂಗವನ್ನು ಪಿರಮಿಡ್ ಮಾಸ್ಟರ್ ಶ್ರೀಮತಿ ಲಲಿತಾ ಕಂದಗಲ್ ಅವರು ನಡೆಸಿಕೊಟ್ಟರು. ಬೀದರ್ ಜಿಲ್ಲೆ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಯ ವತಿಯಿಂದ ಆಯುಷ್ ಇಲಾಖೆಯ ಯೋಗ ಶಿಕ್ಷಕರಾದ ಶಿವಕುಮಾರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತು ಪಿರಮಿಡ್ ಮಾಸ್ಟರ್ ಗಣೇಶ್ ಪೈಮಾ ಇವರ ಸಹಯೋಗದೊಂದಿಗೆ ಸುಮಾರು 2,000 ವಿದ್ಯಾರ್ಥಿಗಳಿಗೆ ಧ್ಯಾನ ಪರಿಚಯವನ್ನು ಮಾಡಿಕೊಡಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಕಾರಾಗೃಹದಲ್ಲಿ ಸುಮಾರು 250 ಸಜಾಬಂದಿ ಆತ್ಮಬಂಧುಗಳಿಗೆ ಧ್ಯಾನ ಪರಿಚಯ ಮಾಡಿಸಿ 30 ನಿಮಿಷಗಳ ಕಾಲ ಧ್ಯಾನ ಮಾಡಿಸಲಾಯಿತು. ಜಿ ವಿಜಯಕುಮಾರ್, ಎಸ್ ಚಂದ್ರಶೇಖರ್ ಮತ್ತು ಎಂ ಬಸಪ್ಪ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಚಳ್ಳಕೆರೆಯ ವೇದ ಸ್ಕೂಲ್ ಮತ್ತು ಕಾಲೇಜಿನಲ್ಲಿ ಯೋಗ ದಿನಾಚರಣೆಯ ಅಂಗವಾಗಿ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಭಾಗವಹಿಸಿದ ಧ್ಯಾನ ಮಿತ್ರರಿಗೆ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮಾಡಿಸಿ ಧ್ಯಾನದ ಮಹತ್ವದ ಬಗ್ಗೆ ತಿಳಿಸಿಕೊಡಲಾಯಿತು. ಮೈಸೂರಿನ ಅರಮನೆ ಮೈದಾನದಲ್ಲಿ ಪಿರಮಿಡ್ ಮಾಸ್ಟರುಗಳು ಸಾವಿರಾರು ಜನರಿಗೆ ಧ್ಯಾನ, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯನ್ನು ತಿಳಿಸಿ ಧ್ಯಾನದ ಕರಪತ್ರಗಳನ್ನು ಹಂಚುವ ಮೂಲಕ ಧ್ಯಾನ ಪರಿಚಯವನ್ನು ಮಾಡಿಕೊಟ್ಟರು. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಯೋಗ ದಿನದ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಏರ್ಪಡಿಸಿ ಸಹಕರಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲಾಯಿತು. ಪಿಎಂಸಿ ಕನ್ನಡ ಚಾನೆಲ್ ವತಿಯಿಂದ ಏಕತಾ ಸಮಾವೇಶ ಕಾರ್ಯಕ್ರಮ ನಡೆಯಲಿದೆ. ಬ್ರಹ್ಮಶ್ರೀ ಪ್ರೇಮನಾಥ್ ಅವರ ಮಾರ್ಗದರ್ಶನದಲ್ಲಿ ಪಿಎಂಸಿ ಕನ್ನಡ ಚಾನೆಲ್ ಆಯೋಜಿಸುತ್ತಿರುವ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಪಿಎಸ್ಎಸ್ಎಂ ಮಾಸ್ಟರುಗಳ ಏಕತಾ ಸಮಾವೇಶವನ್ನು ಜೂನ್ 28 ಶನಿವಾರದಂದು ಬೆಳಗ್ಗೆ 11:30ರಿಂದ ಸಂಜೆ 4ರವರೆಗೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಪಿಎಸ್ಎಸ್ಎಂ ವಿಸ್ತರಿಸುವಿಕೆ ಮತ್ತು ಪಿಎಂಸಿ ಕನ್ನಡ ಚಾನೆಲ್ ಯೋಜನೆಗಳು ಹಾಗೂ ಒನ್ನೆಸ್ ಮೂಲಕ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಪಿಎಸ್ಎಸ್ಎಂ ಮಾಸ್ಟರುಗಳ ಜೊತೆ ಏಕತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪಿಎಂಸಿ ಕನ್ನಡ ಚಾನೆಲ್ನಲ್ಲಿ ವೀಕ್ಷಿಸಬಹುದು. ಮಹಾಮೈತ್ರೇಯ ಪತ್ರೇಜಿ ಪಿರಮಿಡ್ ಆದಿವಾಲ ಹಿರಿಯೂರಿನಲ್ಲಿ ಅನ್ನದಾನ ಪ್ರಸಾದ ನಿಲಯದ ಉದ್ಘಾಟನೆ ನಡೆಯಲಿದೆ. ಗುರುಪೂರ್ಣಿಮಾ ಮತ್ತು ಶ್ರೀಮತಿ ಸ್ವರ್ಣಮಾಲಾ ಪತ್ರಿಜಿಯವರ ಅಮೃತ ಹಸ್ತದಿಂದ ಹಿರಿಯೂರಿನ ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ಆದಿವಾಲದಲ್ಲಿ ಅನ್ನದಾನ ಪ್ರಸಾದ ನಿಲಯದ ಉದ್ಘಾಟನೆ ಕಾರ್ಯಕ್ರಮವನ್ನು ಜುಲೈ 6 ಭಾನುವಾರದಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಆಯೋಜನೆ ಮಾಡಲಾಗಿದ್ದು, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಬೆಳಗ್ಗೆ 8ರಿಂದ 10 ಗಂಟೆಯವರೆಗೆ ಆಟೋ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ ಗೌರೀಶ್ ರವರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಅಮ್ಮ ಶಕ್ತಿ ವರ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಅವೇಕನಿಂಗ್ ಯೂತ್ ಕಾರ್ಯಕ್ರಮ ನಡೆಯಿತು. ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಗ್ರಾಮದಲ್ಲಿರುವ ಅಮ್ಮ ಶಕ್ತಿ ವರ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಜೂನ್ 21 ಮತ್ತು 22ರಂದು ಯುವಕರಿಗಾಗಿ ಜಾಗೃತಿ ಮೂಡಿಸುವ ಅವೇಕನಿಂಗ್ ಯೂತ್ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಯುವ ಪೀಳಿಗೆಗೆ ಧ್ಯಾನ ಅತ್ಯಂತ ಅವಶ್ಯಕ. ಧ್ಯಾನದ ಜೊತೆಯಲ್ಲಿ ಪ್ರಕೃತಿಯ ಚಾರಣ, ಕ್ಯಾಂಪ್ ಫೈರ್, ಅನುಭವ ಹಂಚಿಕೆ, ಆಧ್ಯಾತ್ಮಿಕ ಚರ್ಚೆಗಳನ್ನು ಒಳಗೊಂಡ ಈ ಕಾರ್ಯಕ್ರಮವು ಉಚಿತವಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. 16 ವರ್ಷದಿಂದ 35 ವರ್ಷದೊಳಗಿನ ಎಲ್ಲ ಧ್ಯಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ದಾವಣಗೆರೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಆನಾಪಾನಸತಿ ಧ್ಯಾನ ಪರಿಚಯ ಮಾಡಿಕೊಡಲಾಯಿತು. ದಾವಣಗೆರೆಯ ಕಾಲೇಜಿನಲ್ಲಿ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಪಿರಮಿಡ್ ಮಾಸ್ಟರ್ ಶ್ರೀನಿವಾಸ ಅವರು ಮಾಡಿಕೊಟ್ಟರು. ಈ ಕಾರ್ಯಕ್ರಮವನ್ನು ಶಿವರುದ್ರಪ್ಪ ಅವರು ಆಯೋಜನೆ ಮಾಡಿದ್ದು, ಪಿರಮಿಡ್ ಮಾಸ್ಟರುಗಳಾದ ರವಿಕುಮಾರ್, ಪುಷ್ಪಲತಾ, ಪ್ರಭುಲಿಂಗಪ್ಪ ಮತ್ತು ವಿಜಯಲಕ್ಷ್ಮಿ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳಿಗೆ ಧ್ಯಾನ ಏಕೆ ಮುಖ್ಯ ಮತ್ತು ಧ್ಯಾನದ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಗ್ರಾಮದಲ್ಲಿ ಅಖಂಡ ಧ್ಯಾನ ನಡೆಯುತ್ತಿದೆ. ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 3 ಗಂಟೆಗಳ ಅಖಂಡ ಮೌನ ಧ್ಯಾನ ಮತ್ತು 275ನೇ ದಿನದ ಅಖಂಡ ಧ್ಯಾನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದೆ. ಇಂತಹ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಬೇಕೆಂದು ಮನವಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ವಿಜಯಪುರದಲ್ಲಿ ಧ್ಯಾನ ಕಾರ್ಯಕ್ರಮ ನಡೆಯಿತು.
ವಿಜಯಪುರದಲ್ಲಿರುವ ಗುರು ರಾಘವೇಂದ್ರ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಪಿರಮಿಡ್ ಮಾಸ್ಟರ್ ರಚಿತಾ ಕೀರ್ತಿ ಅವರು ಜೂನ್ 25ರಂದು ನಡೆಸಿಕೊಟ್ಟರು. ಪ್ರತಿದಿನ ಧ್ಯಾನ ಅಭ್ಯಾಸ ಮಾಡುವುದರಿಂದ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತದೆ ಮತ್ತು ಜೀವನವನ್ನು ಸರಳ ಮತ್ತು ಸುಲಭ ರೀತಿಯಲ್ಲಿ ಸಾಗಿಸಬಹುದೆಂದು ತಿಳಿಸಲಾಯಿತು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.